ಹೌದು, ದೇಶದ್ರೋಹಿಗಳಿಗೆ ದೇಶ ಪ್ರೇಮ ಯಾವತ್ತಿಗೂ ಮಾರಕ. ಬಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಸಾರ್ವಜನಿಕರ ವಾಹನವನ್ನು ಸುಟ್ಟು ಅಖಂಡ ಶ್ರೀನಿವಾಸ್ MLA ಹಾಗೂ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚದಿರುವುದರಲ್ಲ, ಇವ್ರ ಪಾಲಿಗೆ ದೇಶಭಕ್ತರು. ಮಂಗಳೂರಲ್ಲಿ ಒಂದು ದೊಡ್ಡ ಗಲಭೆ ಮಾಡಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದಾರಲ್ಲ, ಇವ್ರ ಪಾಲಿಗೆ ದೇಶಭಕ್ತರು. ಕೊರೋನಾ ಸಂದರ್ಭದಲ್ಲಿ ಏನು ಲಸಿಕೆ ಕೊಡಬೇಕು ಅಂತೇಳಿ ಆಶಾ ಕಾರ್ಯಕರ್ತರು ಮನೆ ಮನೆಗೆ ತೆರಳಾಗ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲಿಂದ ಓಡಿಸಿದ್ರಲ್ಲ, ಇವ್ರ ಪಾಲಿಗೆ ಅವರು ದೇಶಭಕ್ತರು. ಶಿವಮೊಗ್ಗ ಮತ್ತು ದಾವಣಗೆರೆಯಲ್ಲಿ ಔರಂಗಜೇಬನ ಒಂದು ಬ್ಯಾನರ್ ಹಾಕಿ ತಲ್ವಾರನ್ನು ಪ್ರದರ್ಶನ ಮಾಡಿದ್ರಲ್ಲ, ಇವ್ರ ಪಾಲಿಗೆ ಅವರು ದೇಶಭಕ್ತರು. ಶಾಂತಿಯುತವಾಗಿ ಗಣೇಶ್ ಮೆರವಣಿಗೆ ಹೊರಟ್ರೆ ಅದ್ರ ಮೇಲೆ ಕಲ್ಲು ತೂರಾಟ ಮಾಡ್ತಾರಲ್ಲ, ಅವರು ಇವ್ರ ಪಾಲಿಗೆ ದೇಶಭಕ್ತರು. ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಇದ್ರೂ ಸಹಿತ ಬಹಿರಂಗವಾಗಿ ಗೋಗಳನ್ನು ವಧೆ ಮಾಡಿರುವಂತಹ ಏನ್ ರಾಕ್ಷಸರಿದಾರಲ್ಲ, ಇವ್ರ ಪಾಲಿಗೆ ದೇಶಭಕ್ತರು. ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿರುವಂತಹ ಭಯೋತ್ಪಾದಕರು ಇವ್ರ ಪಾಲಿಗೆ ದೇಶಭಕ್ತರು. ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಗಲಭೆಗೆ ಆರೋಪಿಯಾಗಿರುವಂತಹ ಅವ್ರ ಮನೆಗೆ 25 kg ಅಕ್ಕಿ ತಲಾ 5,000 ಕೊಟ್ಟು ಬಂದಂತಹ ಜಮೀರ್ ಸಾಹೇಬ್ರು ಇವ್ರ ಪಾಲಿಗೆ ದೇಶಭಕ್ತರು. ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರನ್ನು ಟಾರ್ಗೆಟ್ ಮಾಡಿ ಓಡಿಸಿದ್ರಲ್ಲ, ಅವರು ಇವ್ರ ಪಾಲಿಗೆ ದೇಶಭಕ್ತರು. ಹುಬ್ಬಳ್ಳಿಯಲ್ಲಿ ಗಲಭೆ ಸೃಷ್ಟಿ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆದು ಪೊಲೀಸ್ ವಾಹನದ ಮೇಲೆ ನಿಂತು ಪ್ರಚೋದನಕಾರಿ ಭಾಷಣ ಮಾಡೋರಿದಾರಲ್ಲ, ಇವ್ರ ಪಾಲಿಗೆ ದೇಶಭಕ್ತ. ಕಲಬುರಗಿಯಲ್ಲಿ ಪ್ಯಾಲೆಸ್ತೇನ್ನ ಒಂದು ಧ್ವಜ ಹಾಕಿ ಸಂಭ್ರಾಚರಣೆ ಮಾಡಿರುವವರು ಇವರಿಗೆ ದೇಶಭಕ್ತರು. ಅಯೋಧ್ಯ ಕೆಫೆ ಹಾಗೂ ಕುಕ್ಕರ್ ಅಲ್ಲಿ ಬಾಂಬ್ ಬಿಟ್ಟು ಜನರನ್ನು ಕೊಲ್ಲಬೇಕು ಎನ್ನುವಂತ ಸಂಚು ಮಾಡುವವರು ಇವರಿಗೆ ದೇಶ ಪ್ರೇಮಿಗಳು. ಈ ದೇಶದ ಕಾನೂನಿಗೆ ಬೆಲೆ ಕೊಡದೆ ಈ ದೇಶದ ಸಂವಿಧಾನಕ್ಕೆ ವಿರೋಧವಾಗಿರುವಂತಹ ಏನು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದು, ಕಲ್ಲು ತೂರಾಟ ಮಾಡಿ ಭಯೋತ್ಪಾದನೆ ಚಟುವಟಿಕೆ ಮಾಡ್ತಿರ್ತಾರಲ್ಲ, ಅವರು ಇವ್ರ ಪಾಲಿಗೆ ದೇಶಭಕ್ತರು. ಯಾವುದೇ ಮುಲಾಜಿಲ್ಲದೆ ಬಹಿರಂಗವಾಗಿ ಪ್ಯಾಲೆಸ್ತೇನ್ ಧ್ವಜ ಹಾಕಿ ಬಹಿರಂಗವಾಗಿ ಪಾಕಿಸ್ತಾನಕ್ಕೆ ಜೈಕಾರ ಕೂಗುವಂತವರೆಲ್ಲರೂ ಸಹಿತ ಇವರಿಗೆ ದೇಶಭಕ್ತರಾಗ್ತಾರೆ. ಆದ್ರೆ ನನ್ನ ರಾಷ್ಟ್ರ, ನನ್ನ ನಾಡು, ನನ್ನ ಜಿಲ್ಲೆ, ನನ್ನ ಗ್ರಾಮ, ನನ್ನ ಜನ, ನಾವೆಲ್ಲರೂ ಕೂಡ ಜಾತೀಯತೆಯಿಂದ ಹೊರಗೆ ಬರಬೇಕು, ನಾವೆಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತ ಹೇಳಿ ಎಲ್ಲರೂ ಮನೆಗೆ ಹೋಗಿ ಒಳ್ಳೆ ಆಚಾರ ವಿಚಾರ ಸಂಸ್ಕಾರ ಕೊಟ್ಟು ನಾವು ಒಳ್ಳೆ ಬದುಕು ಕಟ್ಟಬೇಕು ಅಂತೇಳಿ ಹೇಳುವಂತಹ ಏನು ರಾಷ್ಟ್ರವಾದಿ ವಿಚಾರಗಳದಾರಲ್ಲ, ಅವರು ನಿಮ್ಮ ಕಣ್ಣಿಗೆ ದೇಶದ್ರೋಹಿಗಳ ತರ ಕಾಣ್ತಾರೆ. ಎಲ್ಲೋ ಭೂಕಂಪ ಪ್ರವಾಹ ಬಂದಾಗ ತಕ್ಷಣ ತಮ್ಮ ಮನೆ ಮಠಗಳನ್ನು ಬಿಟ್ಟು ಸೇವೆಗಾಗಿ ಏನ್ ಬರ್ತಾರಲ್ಲ, ಅವರು ನಿಮ್ಮ ಪಾಲಿಗೆ ದೇಶದ್ರೋಹಿಗಳಲ್ಲ. ಪ್ರವಾಹದ ನಂತರ ಮಠ ಮಂದಿರ ಶಾಲೆಗಳೆನ್ನದೇ ಎಲ್ಲವನ್ನೂ ಕೂಡ ಸ್ವಚ್ಛಾಗಿ ಇಟ್ಟುಕೊಂಡು ಅವರಿಗೆ ಧೈರ್ಯ ಹೇಳುವಂತಹ ಸ್ವಯಂ ಸೇವಕರು ನಿಮ್ಮ ಪಾಲಿಗೆ ದೇಶದ್ರೋಹಿಗಳಲ್ಲ. ಸ್ವಾರ್ಥಕ್ಕಾಗಿ ನಾಟಕ ಮಾಡಿರುವಂತಹ ಎಷ್ಟೋ ಸಂಘಟನೆ ಬಂದು ಹೋದವು, ಆದ್ರೆ ಇವತ್ತಿಗೆ 100 ವರ್ಷ ಪೂರೈಸಿರುವಂತಹ ಇನ್ನೊಬ್ಬರಿಗೋಸ್ಕರ, ದೇಶಕ್ಕಾಗಿ ಇನ್ನೊಬ್ಬರಿಗೋಸ್ಕರ